ಅಮ್ಮ ದುಡ್ಡೆಲ್ಲ ಬಂತಲ್ಲ, ಎಣಿಸ್ಕೊಂಡ್ರಲ್ಲೆಲ್ಲ ಸರಿಯಾಗೈತಲ್ಲ, ನಾನು ಇನ್ನು ಹೊರಡ್ತೀನಮ್ಮ. ತಗೊಳಮ್ಮ, ನೀನೊಂದು 50,000ನ ಇಕ್ಯ, ನಿನ್ಗೊಂದು 50,000ನ ಕೊಡೋಣ ಅಂತ. ನಾನೊಂದು 50,000 ತಗೊಂತೀನಿ, ನೀನೊಂದು 50,000 ತಗ. ಬೇಡ ಕಣಮ್ಮ, ಏನು ಬೇಡ, ನನಗೇನು ಇವಾಗ ಏನು ಅವಶ್ಯಕತೆ ಇಲ್ಲ. ಬೇಕಂದ್ರೆ ಇಸ್ಕೊಂತೀನಿ, ಏನು ಬೇಡ, ನೀನೇ ಇಟ್ಕೊಳಮ್ಮ, ನಾನು ಹೋಗ್ತೀನಿ. ಸ್ವಾತಿ, ಬುದ್ಧಿ ಕಲ್ತ್ಕೊಂಡಿದ್ಯಾ ಚೆನ್ನಾಗೆ, ಇವಾಗ ಗೊತ್ತಾಗೈತೆ ನಿನಗೆ ಹಿಂಗೆ ಮಾಡಬಾರ್ದಾಗಿತ್ತು ಅಂತ. ತುಂಬ ನೋವು ಅನುಭವಿಸ್ತಾ ಇದೆಯಲ್ವಾ ನೀನು? ಹ್ಞೂನಮ್ಮ, ತುಂಬ ನೋವು ಅನುಭವಿಸ್ತಾ ಇದ್ದೀನಿ. ನನಗೆ ಯಾಕಾದ್ರೂ ಹಿಂಗೆ ಮಾಡ್ಕೊಂಡು ನಮ್ಮ ಅಮ್ಮನ ಮಾತು ಕೇಳಬೇಕಾಗಿತ್ತು, ನಮ್ಮಮ್ಮ ಹೇಳಿರೋದ ಅಂತ ನನಗೆ ಈಗ ಅರ್ಥ ಆಗ್ತೈತೆ ಕಣಮ್ಮ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ. ಬೇಜಾರು ಮಾಡ್ಕೋಬೇಡ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಇವಾಗ ಆಗೋದಾಗ್ಬಿಟ್ಟೈತೆ. ಇನ್ಮೇಲಾದ್ರೂ ಬುದ್ಧಿವಂತಿಕೆಯಿಂದನೇ ಎಚ್ಚರಿಕೆಯಿಂದ ಇರೋದು ಕಲಿ. ನಮ್ಮಪ್ಪ ನಮ್ಮಮ್ಮ ಯಾಕೆ ಹೇಳ್ತಾರೆ ಅಂತ ಕೇಳು, ಯಾರನ್ನ ಹೇಳಿದ ಮಾತಾ ಕೇಳಬೇಕು. ಅದಕ್ಕೆ ಕಣಮ್ಮ, ಇವಾಗ ನಾನು ಎಲ್ಲರ ಮಾತು ಮೀರಿ ಹಿಂಗೆ ಮಾಡ್ಕೊಂಡೆ ಅಂತೇಳಿ ಇವಾಗ ನಮ್ಮ ಮಾಮನ ಮಾತು ಕೇಳ್ಕೊಂಡು, ನಮ್ಮ ಮಾಮ ಹೇಳ್ದಂಗೆ ಕೇಳ್ಕೊಂಡು ಇದ್ದೀನಿ. ಅವರು ಜೀವನ ಅವ್ರ ಮಾಮ ಅಪ್ಪ ಇದ್ದಾರಲ್ಲ, ಅವರು ತುಂಬ ಒಳ್ಳೆಯವರು. ಅವ್ರ ಅಮ್ಮ ಇನ್ನೂ ಆಗ ಇಲ್ಲಿ ಇದ್ದಾಳಲ್ಲ ಅವ್ರ ತಂಗಿ, ಅವಳು ಒಳ್ಳೆಯವಳಲ್ಲ. ಅದಕ್ಕೆ ನಾನಿವಾಗ ನಮ್ಮ ಮಾವ ಹೇಳ್ದಂಗೆ ಕೇಳ್ಕೊಂಡು ಅವ್ರ ಜೊತೆಗೆ ಇದ್ದೀನಿ ಕಣಮ್ಮ. ನಾನು ಪೀಸಕ್ಕೆ ಸೇರ್ಕೊಂಡಿದ್ದೀನಿ. ಎಷ್ಟು ಮಾಡ್ತೀನೋ ಅಷ್ಟು ಕೆಲಸ ಆರಾಮಾಗೆ ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ, ಮಾಡ್ತೀನಮ್ಮ, ಕೆಲಸ ಮಾಡ್ತೀನಿ. ಕೆಲಸ ಮಾಡ್ಕೊಂಡು ತಿಂಗಳಿಗೆ ದಿನ 1,000 ದುಡಿಬೋದಮ್ಮ. ಬೆಳಗ್ಗೆನೇ ಹೋಗ್ಬಿಟ್ರೆ ಪೀಸ್ ವರ್ಕಲ್ಲ, ದಿನ 1,000 ದುಡಿಬೋದು. ಬಾ ಹೋಗ್ಬಂತೆ, ಮನೆ ತಕ್ಕೆ ಕರ್ಕೊಂಡು ಹೋಗ್ತೀನಿ. ಅಮ್ಮತ್ತೆ ಎದುರಿಗೆ ಬಂದೋಗಿ ಒಂದ್ಸತಿನ ಬಾರಮ್ಮ, ಹೋಗನ್ ಬಾ. ಇವತ್ತಿದ್ದು ತೀರ ನಾಳೆಕಾದ್ರೂ ಹೋಗ್ಬಂತೆ. ಇಲ್ಲ ಕಣಮ್ಮ, ಹೋಗ್ತೀನಿ, ಯಾಕಂದರೆ ಮಾಮ ಐತೆ, ಮಾಮಂಗೆ ಅಡುಗೆ ಮಾಡಿಕ್ಬೇಕು. ಅದಕ್ಕಾಗಿನ ಹೋಗ್ಲೇಬೇಕು ಕಣಮ್ಮ. ಒಳ್ಳೆ ಅಲ್ಲೇ ಟೈಮ್ ಆಗೈತೆ, ನೀನು ಹೋಗಲ್ಲ ಅಂತೀಯ, ಕೆಲಸಕ್ಕೆ ಅಲ್ಲೇ ಟೈಮ್ ಆಯ್ತು ಅಂತೀಯ. ಅದಕ್ಕೇ ಬಾ, ನಾಳೆಯಿಂದ ಹೋಗ್ಬಂತೆ. ಇವತ್ತು ಬಂದಿದ್ದು ಹೋಗ್ಬಂತ, ಸಾಯಂಕಾಲಕ್ಕಾದ್ರೂ ಹೋಗ್ಬಂತ ಬಾರಮ್ಮ. ಬಾ ಬಾ, ಇನ್ನೇನು ಮಾಡೋಕ್ಕಾಗುತ್ತೆ, ಆಗೋದಾಗೈತೆ. ಇನ್ಮೇಲೆ ಅದ್ರ ಬುದ್ಧಿ ಕಲ್ತ್ಕೊಂಡು ಬುದ್ಧಿವಂತಲಾಗು. ಬಾ ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇರೋ. ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ? ಮಕ್ಕಳು ತಪ್ಪು ಮಾಡಿದ ಮೇಲೆ ತಂದೆ ತಾಯಿನ ಕ್ಷಮಿಸೋದು. ನಾನು ಅಷ್ಟೊಂದೆಲ್ಲ ನನಗೆ ಮಾಡಿರೋ ಇದಕ್ಕೆ ಒಂದು ದಿವಸನೂ ಕರಿಬಾರ್ದು, ಮಾತಾಡಿಸ್ಬಾರ್ದು ಅಂತಿದ್ದೆ. ಆದರೆ ಮನಸ್ಸು ತಡೆಯಲ್ಲ ಕಣಮ್ಮ. ತಾಯಿ ಹೃದಯ ಅಂತಾರಲ್ಲ, ತಾಯಿ ಮನಸ್ಸು ಅಂತಾರಲ್ಲ, ತಾಯಿ ಮನಸ್ಸು ಅಷ್ಟಿಷ್ಟು ದೊಡ್ಡದಲ್ಲ. ತಾಯಿ ಮನಸ್ಸು ಹೇಳ್ಬಾರ್ದು. ಅದು ಈಗ ಗೊತ್ತಾಗ್ತೈತೆ ನನಗೆ, ತಾಯಿ ಆದಮೇಲೆ. ನೋಡು, ಹೋಗಿ ಮನೆ ತಗೆ ಅದೇ ಮಾಮ ಅಕ್ಕಿ ತಂದಿಕ್ತೀನಿ ಅಂತೂ ಅಕ್ಕಿ ಆದರೂ ಮಾಡ್ಕೊಂತೀನಿ ಕಣಮ್ಮ. ಅಲ್ಲ ಬಂದು ಹೋಗ್ಬಂತ ಬಾ. ತಿರಾನ ಯಾವ್ದನ ಗಾಡಿ ಹೇಳಿ ನಾನೆಲ್ಲನ ಕಳಿಸ್ತೀನಿ. ಯಾರನ್ನ ಯಾರಿಗಾನ ಪೆಟ್ರೋಲ್ ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕಿಸ್ತೀನಿ ಅಂದರೆ ಕರ್ಕೊಂಡು ಬಿಟ್ಟು ಬರ್ತಾರೆ. ರೀ ತಕ್ಕನ ಮಗುಗ ಯಾರಿಗಾನ ಹೇಳ್ತೀನಿ ಬಾ, ಕರ್ಕೊಂಡು ಹೋಗ್ತಾರೆ. ಏನು ಪದ್ಮಾಕ, ಏನೋ ಹೇಳ್ತಾ ಇದೆಯಾ ಮಗಳಿಗೆ? ಏನಿಲ್ಲ ಕಣಮ್ಮ, ಅದೇ ಬಾಂಡ್ ದುಡ್ಡು 1,00,000 ದುಡ್ಡು ಬಂದಿತ್ತು, ಅದನ್ನು ಬಿಡಿಸ್ಕೊಂಡು ಕೊಟ್ಲು ನನಗೇನೆ. ಅದಕ್ಕೆ ಇನ್ನೊಂದು 50,000 ತಗೊಳಮ್ಮ ಅಂದೆ. ಬೇಡ ಕಣಮ್ಮ ನನಗೇನು ಅಂತಂದ್ಲು. ಅದಕ್ಕೆ ನಿಂತಾಗೆ ಇರಲಿ, ಯಾವಾಗನ ಕಷ್ಟ ಸುಖ ಆದಾಗ ಬೇಕಾಗುತ್ತೆ ಅಂತಂದ್ಲು. ಅದಕ್ಕೆ ಬಾರ ಮತ್ತೆ ಹೋಗನ್ ಮನೆಗೆ ಅಂತ ಕರಿತಿದ್ದೆ. ಬಿಡಮ್ಮಪ್ಪ, ಇವಳೆ ಪುಣ್ಯಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ? ಇವಳಿಗೆ ಇವಾಗ ಗೊತ್ತಾಗೈತೆ, ನಾವು ಅವಾಗ ಹೇಳಿದ್ರೆ ಗೊತ್ತಾಗಲಿಲ್ಲ. ಇವಾಗ ಇನ್ನೇನು ಆಗೋಗೈತೆ. ಈಗ ನಾವು ಎಷ್ಟೇ ದ್ವೇಷ ಮಾಡಿದ್ರು ಅಷ್ಟೇ. ಅದಕ್ಕೇ ಇನ್ಮೇಲೆ ನಾನು ಬುದ್ಧಿವಂತಿಕೆಯಿಂದನ ಯಾರನ್ನ ಹೇಳಿದ್ದ ಕೇಳ್ಕೊಂಡು ಬುದ್ಧಿವಂತಿಕೆಯಿಂದ ಇರಮ್ಮ ಅಂತೇಳಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಕಣಮ್ಮ. ಪುಣ್ಯ ಏನು ಮಾಡೋಕ್ಕಾಗಲ್ಲ, ಆಗೋದಾಗ್ಬಿಟ್ಟೈತೆ. ನಿಮ್ಮಮ್ಮ ಕರಿತೈತಲ್ಲ, ಹೋಗಿ ನಿಮ್ಮಪ್ಪ ನಿಮ್ಮಮ್ಮ ಇನ್ನೂ ನೋಡ್ಕೊಂಡು ಚೆನ್ನಾಗಿರು. ಇಲ್ಲಿ ಇಲ್ಲಾರ್ದು ಸ್ವಲ್ಪ ದೌಲತ್ತ ಮುತ್ತುದು ಮುತ್ತು ನಂಗೇನೆ ಮಾಡಬೇಡ. ನೀನು ಚೆನ್ನಾಗಿ ನೋಡ್ಕೋಬೇಕು. ನಿಮ್ಮಪ್ಪ ನಿಮ್ಮಮ್ಮ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ತಂದಿಂದಾನ ಒಳ್ಳೆಯಳು ಅನ್ನಿಸ್ಕೋಬೇಕು. ಇಷ್ಟು ದಿವಸ ಅಂತ ಕೆಟ್ಟಳು ಅನ್ನಿಸ್ಕೊಂಡೆ. ಒಳ್ಳೆಯವರಾಗಿ ಕೆಟ್ಟವರಾಗಿರೋರು ಇದ್ದಾರೆ, ಕೆಟ್ಟವರಾಗಿ ಒಳ್ಳೆಯವರಾಗಿರೋರು ಇದ್ದಾರೆ. ಅವರವರೆಲ್ಲ ಅವ್ರವ್ರ ಹಣೆ ಬರ, ಅವ್ರವ್ರ ಜೀವನದಾಗ ಏನೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಹೆಂಗೋ ಬಿಡು, ದುಡ್ಡು ಬಿಡಿಸ್ಕೊಂಡು ಕೊಟ್ಟಿದೆಯಲ್ಲ ನಿಮ್ಮ ಅಮ್ಮಗೆ, ನಿಮ್ಮ ಕಷ್ಟ ಸುಖ ಆದಾಗ ಬೇಕಾಗುತ್ತೆ. ನಿಮ್ಮಮ್ಮ ಎಲ್ಲ ನೋಡ್ಕೊಂಬತ್ತು ಹೋಗು. ಅದಕ್ಕೆ ಯಾಕೆ ದುಡ್ಡ ತಗ ಅಂತ ಅಮ್ಮಯ್ಯ. ಅದಕ್ಕೆ ಬೇಡ ಕಣಮ್ಮ, ಬ್ಯಾಂಕ್ನಾಗೆ ಬಿಡತ್ತ, ನಾನು ಇನ್ನೇನು ಬರ, ನಾವು ಅಮ್ಮನೇ ಬಿಡಿಸ್ಕೊಂಬತ್ತೆ ಅಂತ ಅಂದ್ಕೊಂಡೆ. ಆದರೆ ಅವ್ರು ಬೇಕೇ ಬೇಕು ಅಂದರೆ ಇಬ್ಬರು ಇರಬೇಕು ಅಂತ ಹೇಳಿದ್ರು. ಅವಾಗ ಅದು ಜಂಟಿ ಖಾತೆ ಮಾಡಿಸಿರ್ತೀವಲ್ಲ, ಅದಕ್ಕೆ ಇಬ್ಬರು ಇರಬೇಕು ಅಂದ್ರಂತೆ. ಅದಕ್ಕೆ ಬಂದಿದ್ದೆ ಸೈನಕ್ಕೆ. ಮಧ್ಯಾಹ್ನ ಗಂಟೆ ಕೆಲಸ ಮಾಡಿ ಮಧ್ಯಾಹ್ನದ ಮೇಲೆ ಬಂದಿದ್ದೆ. ಪೀಸರ್ಕಿಗೆ ಹೋಗ್ತೀನಿ. ಅದಕ್ಕೆ ಅಮ್ಮಗೆ ಆ ರೀತಿ ಇತ್ತು, ಹೋಗ್ತೀನಿ. ಇನ್ನೇನು ಮಾಡೋದು ಹೇಳು? ನಾನು ದುಡ್ಡು ಸುಮ್ಮನೆ ಇಸ್ಕೊಂಡ್ರೆ ನಮ್ಮ ತಾಗೆ ಖರ್ಚಾಗಿ ಹೋಗುತ್ತೆ. ನಮ್ಮ ಅಮ್ಮ ಇಂತಾಗೆ ಇಕ್ಕಂಬ್ಲೇಳೋ 50,000 ಕೊಡ್ತೀನಿ ಅಂತ. ಅದಕ್ಕೆ ಏನು ಬೇಡ, ಅಮ್ಮ ಇಂತಾಗೆ ಇಕ್ಕಂಬ್ಲೇಳೋ ಇಕ್ಕೊಂಡು ಯಾವಾಗಾನ ಮುಂದೆ ಯಾತ್ಕನ ಖರ್ಚಿಗೆ ಈಗ ಕಷ್ಟ ಸುಖ ಏನಾದರೂ ಬಂದೇ ಬರ್ತವೆ. ಇವಾಗ ಹೆಂಗ ನಮ್ಮ ಮಾಮನೂ ನಾನು ಬೇರೆ ಇದೀವಿ ಪುಣ್ಯಕ್ಕ. ಋತುವಕ್ಕ ಎಲ್ಲ ಹೇಳಿರುತ್ತೆ ಅನಿಸುತ್ತೆ ನಿಮಗೆ. ನಾವು ಗಂಡ ಹೆಂಡ್ತಿ ನಮ್ಮ ಅತ್ತೆ ಈ ಜೀವಿತ ಎಲ್ಲ ಜೊತೆಗಿಲ್ಲ ನಾವು. ನಾನು ನಮ್ಮ ಅಮ್ಮ ಹೊಲ್ದಾಗಿದ್ದೀವಿ. ನಮ್ಮ ಅಮ್ಮ ಹಿಂಗೆ ಅವ್ರ ಹೊಲ್ದಾಗ ನಾವು ಕೆಲಸ ಮಾಡ್ಕೊಂಡು, ಅದೇ ಅದೃಷ್ಟಕ್ಕರ ಹೊಲ್ದಾಗೆ ಕೆಲಸ ಮಾಡ್ಕೊಂಡು ಐತೆ. ನಾನು ಹಿಂಗೆ ಬೇರೆ ಇದ್ದೀನಿ ನಮ್ಮ ಮಾಮನ ಜೊತೆಗೆ. ಅಲ್ಲೇನೆಲ್ಲ ಜಗಳ ಮಾಡ್ಕೊಂಡು ಹಿಂಗೆಲ್ಲ ಆಗೈತಕ್ಕ. ವಿಚಿತ್ರ ಹೇಳ್ಬಾರ್ದು. ಇವಾಗ ಹಿಂಗೆಲ್ಲ ಆಗಿರೋದಕ್ಕೆ ಯಾಕೆ ನನಗೆ ಬುದ್ಧಿ ಬಂದಿರೋದಿಲ್ಲ ಅಂದರೆ ಬುದ್ಧಿ ಬರ್ತಾ ಇರಲಿಲ್ಲ. ಸುಮ್ಮನೆ ಇಲ್ಲದೆಲ್ಲ ಜಗಳ ಮಾಡ್ಕೊಂಡು ಸುಮ್ಮನೆ ಎಲ್ಲ ಹಾಳು ಮಾಡ್ಕೊಂತಿದ್ದೆ. ಏನು ಮಾಡೋದು, ನಾನು ಬುದ್ಧಿ ಇಲ್ದಲೆ ಇಂಥ ಕೆಲಸ ಮಾಡ್ಕೊಬಿಟ್ಟೆ.
ಜೀವಿತ ಭಾರಿ ಇದ್ದಾಳೆ, ಅವಳಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡು. ಅಲ್ಲ ಹಿಂಗೆಲ್ಲ ಮಾಡಿ ಅಲ್ಲ ಕಣಮ್ಮ ಪುಣ್ಯ, ಕರ್ಕೊಂಡೋಗಿ ಮದುವೆ ಮಾಡಿಸಿದ್ಮೇಲೆ ಅವಳು ಯಾಕಮ್ಮ ಹಿಂಗೆ ಮಾಡಬೇಕು? ಹಾಂ, ಗಂಡ ಹೆಂಡ್ತಿನ ದೂರ ಮಾಡಿ ಇಂಥ ಬದುಕು ಮಾಡ್ಬೇಕು ಅವಳು? ಇಲ್ಲದು ಇದು ಮಾಡ್ತಾಳಲ್ಲ, ನಾನು ಬುದ್ಧಿ ಕಲಿಸ್ತೀನಿ ನೋಡು ಅವಳಿಗೆ. ನಾನೇನೋ ಅಲ್ಲಿ ಬಂದುಬಿಟ್ರೆ ನೋಡಿ ನೀರಾಗ್ಬಿಡ್ತಾಳೆ. ಇವಾಗ ಸದ್ಯಕ್ಕೆ ಬಾಯಿಲಿ ನಿನ್ನ ಮನೆಗೆ, ಆಮೇಲೆ ನಾನು 2 ದಿವಸ ಬಿಟ್ಕೊಂಡು ಬರ್ತೀನಿ ಅಲ್ಲಿಗೆ. ಅವಳೇನೋ ಇಲ್ಲದ ಗಾಂಚಲಿ ಮಾಡಲಿ ನಿನ್ನ ಮೇಲೆ. ಬೈಕ್ ಅಂತಾಳೆ ಏಪ್ಪ ಅವೆಂತೆಂತ ಮಾತುಗಳು ಅಂತಾಳೆ. ನಾನು ಆಗತ್ತಿಗೊಂದು ಸರಿಸ್ಕೊಂಡಿದ್ದೀನಿ ಕಣಮ್ಮ. ಏನು ಮಾಡೋದು ಬಿಡಮ್ಮ ಅತ್ತ ನಮ್ಮ ಈಗ. ನಾನು ನಿನ್ನ ಹತ್ರ ಕಷ್ಟ ಹೇಳ್ಕೊಂಬಕ್ಕಾಗಲ್ಲ. ಇವಾಗ ಎಲ್ಲಿ ಹೇಳ್ಕೊಂಬ ಹೇಳು? ಇವಾಗ ಹೇಳ್ಕೊಂಡ್ರಿ ಇನ್ನೇನು ಬರಂಗೈತಮ್ಮ. ಅವಾಗ ನೀನು ಹೇಳ್ದೆ, ನಾನು ಕೇಳಲಿಲ್ಲ. ಇವಾಗ ಹೇಳ್ಕೊಬಾರ್ದು, ಹೇಳ್ಕೊಂಬಕ್ಕೆ ನನಗೆ ಮಕ್ಕಳಿಲ್ಲ ಕಷ್ಟಗಳನ್ನೆಲ್ಲ. ಇವಾಗ ಏನೋ ಆಗೋದೇನೋ ಆಯ್ತು, ಬಾರಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಇದ್ದು ಹೋಗ್ಮಂತ ಬಾ. ಆ ಮುತ್ತುಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಬಾ. ಏನೋ ಅವಳ ಮುಂದೆ ಚೆನ್ನಾಗಿರ್ಬೇಕು ಕಣಮ್ಮ, ದುಡ್ಕೊಂಡು ಹಿಂಗಾದ್ರೂ ನೋಡಪ್ಪ ಚೆನ್ನಾಗಿದ್ದಾಳೆ ನಮ್ಮ ಅಕ್ಕಯ್ಯ ಅಂತೇಳಿ ನಾಳೆ ಒಂದಲ್ಲ ಒಂದಿನ ನಿನ್ನ ಹೊಗಳ್ಬೇಕು, ಹಂಗಾಗಬೇಕು. ಹೋಗು, ನಿಮ್ಮಮ್ಮ ಇಷ್ಟೊಂದು ಬಲವಂತ ಮಾಡಿ ಕರಿತೈತೆ. ಇಷ್ಟು ದಿನ ಕರೀಲಿಲ್ಲ ಅಂದರೆ ಕರಿಯಲ್ಲಪ್ಪ ನಮ್ಮಮ್ಮಯ್ಯ ಅಂತಿದ್ದೆ, ಇವಾಗ ಕರಿತೈತೆ ನಿಮ್ಮಮ್ಮಯ್ಯ. ಹೋಗಿ ಒಟ್ಟಿನಲ್ಲಿ ಚೆನ್ನಾಗಿರಮ್ಮ. ಸರಿ ಆಯ್ತಮ್ಮ, ಬರ್ತೀನಿ. ದುಡ್ಡು ನಿನ್ನ ಹತ್ರನೇ ಇಟ್ಕೊ. ನನಗೇನಾದ್ರೂ ಕಷ್ಟ ಅಂದಾಗ ತೋರಿಸ್ಮಂತೆ. ನನಗೇನು ಬೇಡ, 1 ರೂಪಾಯಿನೂ ಇಸ್ಕೊಂಬಲ್ಲ ನಾನು. ನಾನೇ ತಕ್ಕೋಗಂದ ಆತನ ಮಾಡ್ತೀನಿ. ಊಟ ಮಾಡ್ಕೊಂಡು ಹೋಗ್ಮಂತೆ. ಆತನ ಸ್ವೀಟ್ ಮಾಡೋಣ, ಹಿಂಗೆ ಖಾರ ಮಾಡೋಣ, ಬಾ ಹೋಗೋಣ. ಆತ ನಿನ್ಗೆ ಇಷ್ಟ ಆಗಿರೋದ ಮಾಡ್ತೀನಿ ಬಾರಮ್ಮ. ಸರಿ ಆಯ್ತು ಕಣಮ್ಮ, ಬರ್ತೀನಿ ಬಾ ಹೋಗೋಣ. ಇವಾಗ ಏನಾದರೂ ನಮ್ಮ ಮುತ್ತು ನೋಡಿದ್ರೆ ಎಷ್ಟು ಕಟ್ಟೆ ಹುರ್ಕೊಂತಾಳೋ. ಅವಳು ಏನಾನ ಮಾತಾಡಲಿ, ಸುಮ್ಮನೆ ಬಾ ಏನಾನ ಮಾತಾಡಿದಾಳಂದ್ರೆ ನಾನು ಹೇಳ್ತೀನಿ ಅವಳಿಗೆ ಏನು ಮಾತಾಡಬೇಕು ಏನು ಹೇಳ್ಬೇಕು ಅಂಬೋದು ನನಗೆ ಸರಿಯಾಗಿ ಗೊತ್ತೈತೆ. ನಾನೆಲ್ಲ ಹೇಳ್ತೀನಿ ಅವಳಿಗೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ತೀನಿ ನಾನೆಲ್ಲ. ಅವಳು ಯಾಕೋ ಭಾಳ ಇದು ಮಾಡ್ತಾ ಇದ್ದಾಳೆ. ಯಪ್ಪ ನಮ್ಮ ಮಂದಾರನು ಹಂಗೆ ಅವಳನ್ನ ಮಾತಾಡಿಸ್ಲಿಲ್ಲ ಅಂತಂದ್ರೂ ಅವಳು ಇಟ್ಕೊಳ್ಳಿ ಏನೇನೋ ಇದು ಮಾಡ್ತಾಳೆ ಗೊತ್ತಾ. ನಿಜವಾಗ್ಲೂ ಏನೋ ಒಂಥರ ಅವಳು ಯಪ್ಪ ಹೆಂಗೆ ಆಡ್ತಾಳೆ ಅಂದ್ರೆ ಹಂಗೆ ಆಡ್ತಾಳೆ. ಅಯ್ಯೋ ನಾ ಮಾತಾಡಿಸ್ಲಿಲ್ಲ ಅಂದ್ರೆ ಭಾಳ ಜಂಬ ಮಾಡ್ತಾಳೆ ಪದ್ಮಕ್ಕ ಅವಳು. ನಾನು ಮೊನ್ನೆ ಹಂಗೆ ಕಣಮ್ಮ, ಅವಳನ್ನ ಮಾತಾಡ್ಸೇ ಇಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಬಂದ್ರೂ ಸುಮ್ಮನೆ ಜಗಳ ಮಾಡಿದ್ಲು. ಬಿಡು ಅವಳು ಒಬ್ಬ ಸ್ಟೇಜ್ನಾಗ ಇದ್ದಾಳೆ, ನಾನು ಅನ್ನಿಸ್ಕೊಂಬ ಸ್ಟೇಜ್ನಾಗಿದ್ದೀನಿ ಅಂತೇಳಿ ನಾನು ಸುಮ್ಮನಾದೆ. ನಾವಂತ ಇವಾಗಂತ ಸ್ಟ್ಯಾಂಡಲ್ಲಿಲ್ಲ, ಅನ್ನಿಸ್ಕೋಬೇಕು ಅಂತ ಅನ್ನಿಸ್ಕೊಂತಾ ಇದ್ದೀನಿ. ಎಷ್ಟು ಹಂಗೆ ಬಾಯಿಗೆ ಬಂದಂಗೆ ಮಾತಾಡಿಲ್ಲ. ನಾನು ನೋಡೋ ತಕ ನೋಡಿ ನಾನು ಸರಿಯಾಗಿ ಎರಡು ಬಂದೆ ಕಣಮ್ಮ. ಬಾ ಹೋಗೋಣ. ಇವಾಗ ಏನಾನ ಅವಳು ಮಾತಾಡಲಿ, ನಾನು ಸರಿಯಾಗಿ ಹೇಳ್ತೀನಿ. ನನ್ನ ಎದುರಿಗೆ ಏನಾನ ಮಾತಾಡ್ಬೇಕು ಅವಳು. ಏನಿಲ್ಲ ಅವಳೇನು ಮಾತಾಡೋಕೆ ಏನೈತೆ, ನಾವೀಗ ನಮ್ಮ ಇಷ್ಟ, ನಮ್ಮ ಮೇಲೆ ನನಗೇನೆ ಇದು ಮಾಡ್ತಾಳೆ. ಅವಳೇ ದೊಡ್ಡಳಾಗ್ಯಾಳೆ ಕಣಮ್ಮ, ನಾವೇ ಸಣ್ಣರಾಗಿದ್ದೀವಿ. ನಾವು ಅವಳು ಮಾತು ಕೇಳಬೇಕಾಗೈತಿ. ಏನು ಅವಳನ್ನ ಕರ್ಕೊಂಬರಂಗಿಲ್ಲ, ಅವಳನ್ನ ಮಾತಾಡ್ಸಂಗಿಲ್ಲ, ಹಿಂಗೆ ಅಂತ ಇಲ್ಲದ ರೂಲ್ಸ್ ಮಾಡಕ್ಕೆ ಬರ್ತಾಳೆ. ನನ್ನ ಹತ್ರನೂ ಹಂಗೆ, ನೀನು ಯಾಕೆ ಸೈನ್ ಹಾಕ್ಕೊಟ್ಟೆ, ನೀನು ಸೈನ್ ಹಾಕ್ಕೊಡ್ಬೇಡ, ನೀವು ಅಪ್ಪ ಅಮ್ಮಗೆ ಯಾಕೆ ಸೈನ್ ಹಾಕ್ಕೊಡ್ತೀಯ, ಆ ಅಮ್ಮಗೆ ಬೊಲ್ಜಾಂಬ ಹಿಂಗೆ ಹಿಂಗೆ ಅಂತ ಯಾತೇತ ಮಾತಾಡಿದ್ಲು. ನೀನು ಅವೆಲ್ಲ ಮಾತಾಡಬೇಡ, ನನಗೆ ಸೈನ್ ಹಾಕ್ಕೊಡ್ಬೇಕು ಅಂತ ಅನ್ನಿಸ್ತು, ನಾನು ಸೈನ್ ಹಾಕ್ಕೊಟ್ಟಿದ್ದೀನಿ ಅಷ್ಟೇ. ನೀನು ಮಾತಾಡಬೇಡ, ನೀನು ಜಾಸ್ತಿ ಮಾತಾಡಬೇಡ ಅಂತ ನಾನು ಇರೋದನ್ನ ವಿಷಯನ ಇರೋದಿದ್ದಂಗೆ ಹೇಳಿದ್ದೀನಿ. ಸರಿ ಆಯ್ತು ಬಿಡಮ್ಮ, ಬಾ. ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅವಳಿಗೆ ಹಂಗೆ ಬೋಲ್ಜಂಬ ಐತೆ. ಇವಾಗ ಅವ್ರ ಅಪ್ಪ ಒಂದಿಟ್ಟು ಸವಿತಕ್ಕ ಅವ್ರ ಅಪ್ಪಗೆ ಒಂದಲ್ಲ ನಿನ್ಗೆ ಗೊತ್ತಾಗುತ್ತಾಗ. ಸವಿತಕ್ಕ ಅಂತ ಅಂತೈತಲ್ಲ ಅದಕ್ಕೆ. ಅವಳು ಒಂದಿಟ್ಟು ನಿಮ್ಮ ಅಪ್ಪಗೆ ಅದು ಇದು ಕೊಡೋದು ಸಣ್ಣ ಪುಟ್ಟದ್ದೆ. ನಿಮ್ಮ ಅಪ್ಪಯ್ಯ ನಮ್ಮ ಸವಿತಕ್ಕನ ಮಗನ ಮದುವೆ ಆಗ್ಯವಳೆ ಅಂಬೋದು ನಿಮ್ಮ ಅಪ್ಪಗೆ ಒಂದಿಷ್ಟು ಮನಸ್ಸಿನಾಗ ಐತಿ. ಅವಳೆ ಅಂತಾಳಂಬದು ಇನ್ನೂ ಗೊತ್ತಿಲ್ಲ ನಿಮ್ಮ ಅಪ್ಪಗೆ. ಬಾರಮ್ಮ, ಬಾ, ಸುಮ್ಮ ತಲೆ ಕೆಡಿಸ್ಕೋಬೇಡ, ಬಾ ಆರಾಮಾಗಿ ಹೋಗಿ ಬರೋಣ ಬಾರಮ್ಮ. ನೋಡೋದ್ರಲ್ಲ ವೀಕ್ಷಕರೇ, ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗೋದಾಯ್ತು ಅಂತ ಇವತ್ತು ಬ್ಯಾಂಕಿಗೆ ಬಂದಿಲ್ಲ ನಮ್ಮ ಸ್ವಾತಿ. ಬಂದು ಇವತ್ತು ನನಗೆ 1 ಲಕ್ಷ ದುಡ್ಡು ಬಿಡಿಸ್ಕೊಂಡು ಕೊಟ್ಲು. ಇದು ನೆನ್ನೆನೇ ಆಗಬೇಕಾಗಿರೋ ಕೆಲಸ ನೆನ್ನೆ ಆಗಲಿಲ್ಲ, ಇವತ್ತು ಬಂದಿದ್ಲು. ಇವತ್ತು ಬಂದು ಬಿಡಿಸ್ಕೊಂಡು ಕೊಟ್ಲು 1 ಲಕ್ಷ ದುಡ್ಡು. ಅದಕ್ಕೆ ನೀನೊಂದು 50,000 ತಗೊಳಮ್ಮ ಅಂದೆ, ಬೇಡ ಅಂದ್ಲು. ಅದಕ್ಕಾಗಿ ಇವಾಗ ನಾನು ಕರ್ಕೊಂಡು ಹೋಗೋಣ ಚೆನ್ನಾಗಿರೋಣ ಅಂತ. ಪಾಪ ಇವಳ್ದೆ ಕಷ್ಟ, ಅವಳದೇನು ಹೆಂಗೆ ಆಗುತ್ತೆ ಮತ್ತು ಬೋಳು ಜಂಬ ಮಾಡ್ತಾಳೆ. ಅವಳದೇ ನನಗೆ ನೀವು ಲೆಕ್ಕ ಕಿಕ್ಕಮಲ್ಲ. ನಾನು ಇನ್ನೇನು ಮಾಡೋಕ್ಕಾಗುತ್ತೆ, ಕಷ್ಟ ಆಗಿರೋದು ಇವಳು. ಆ ಜೀವಿತ ಬೇರೆ ಒಳ್ಳೆಯವಳಲ್ಲ. ಆ ಜೀವಿತನಿಗೋಸ್ಕರನಾದರೂ ನನ್ನ ಮಗಳನ್ನ ನಾನು ಕರ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಇಕ್ಕೊಂತೀನಿ. ಆ ಜೀವಿತ ನಮ್ಮ ಮಗಳ ಜೀವನ ಹಾಳು ಮಾಡಿಬಿಟ್ಲು. ಅವಳು ಇವಾಗ ಹಂಗೆ ಅನ್ಕೊಂಡು ಅವಳು ಹಂಗೆ ಸದ್ರ ತಗೊಂಡಿರೋದು. ಇವಳಿಗೆ ಯಾರು ಇದ್ದಾರೆ ಎಂಬ ತಗೊಳ್ಳೋಣ ಅವರು ಸದ್ರ ತಗೊಂಡಿರೋದು. ಅದಕ್ಕೆ ಮತ್ತೆ ನಾವು ಮಾತಾಡ್ಸಿದ್ರೆ ಇವಳಿಗೊಂದು ಧೈರ್ಯ, ಹಾಗೆ ಅವ್ರಿಗೂ ಭಯ ಇರುತ್ತೆ. ಜೀವಿತನಂತವ್ರಿಗೂ ಮತ್ತು ಅಂಥವ್ರಿಗೆಲ್ಲ ಭಯ ಇರುತ್ತೆ ಅನ್ನೋದಕ್ಕೋಸ್ಕರ ನನ್ನ ಮಗಳನ್ನ ಇವಾಗ ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ಮತ್ತೆ ನೋಡಿಬಿಟ್ರೆ ಏನಿಲ್ಲ, ಎಷ್ಟು ಮಾಡ್ಕೊಂತಾಳೋ ಏನೋ ಗೊತ್ತಿಲ್ಲ. ಯಪ್ಪ ಸಖತ್ ಹೊಟ್ಟೆ ಹುರ್ಕೊಬಿಡ್ತಾಳೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.